ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 19ರಿಂದ 21 ನೋಡೋದಾದರೆ ಕರ್ತನು ಹೀಗೆ ಹೇಳ್ತಾನೆ, ಭೂಲೋಕದಲ್ಲಿ ನಿಮಗೆ ಸ್ವಂತಕ್ಕಾಗಿ ಹಣ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಅದಂತೂ ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರೋ ಕನ್ನ ಕೊರೆದು ಕದಿಯುವವರೋ ಇರುವವರು. ಆದರೆ ಪರಲೋಕದ ಜೀವಿತಕ್ಕಾಗಿ ಹೂಡಿಕೆ ಮಾಡಿ ಇಟ್ಟುಕೊಳ್ಳ್ರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದಿಲ್ಲ. ನಿನ್ನ ಹಣದ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, KVJ ಟ್ರಾನ್ಸ್ಲೇಷನ್ ಏನು ಹೇಳ್ತದೆ ಅಂತಂದರೆ, ಅನೇಕ ಜನರು ಹಣವನ್ನು ಪ್ರೀತಿಸುವುದು ತಪ್ಪು ಎಂಬುದಾಗಿ ನಂಬೋದಿಲ್ಲ. ಹಣವನ್ನು ಹೊಂದಿರುವುದು ಪಾಪವಲ್ಲ, ಹಣದ ಪ್ರೀತಿ ಅಥವಾ ವ್ಯಾಮೋಹ ಒಂದು ಪಾಪ ಆಗಿದೆ ಅಂತೇಳಿ ಇನ್ನೊಂದು ಟ್ರಾನ್ಸ್ಲೇಷನ್ ಬೈಬಲ್ ಹೇಳ್ತದೆ. ನಾವು ಈ ಆಜ್ಞೆಯನ್ನು ಪಾಲಿಸಿದ್ದೇವೆಯಾ ಇಲ್ಲವೇ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ನಿಮ್ಮ ಮನಸ್ಸು ಪರಲೋಕದ ವಿಷಯಗಳಿಗಿಂತ ಹೆಚ್ಚಾಗಿ ಇಹಲೋಕದ ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದರೆ, ಅಂದರೆ ನೀವು ಪರಲೋಕದ ವಿಷಯಗಳಿಗಿಂತ ಹೆಚ್ಚಾಗಿ ನಿಮ್ಮ ಇಹಲೋಕದ ಆಸ್ತಿಗಳ ಬಗ್ಗೆ, ಇನ್ನೂ ಖಚಿತವಾಗಿ ಹೇಳುವುದಾದರೆ ಆಸ್ತಿ ಪಾಸ್ತಿಗಳ ಬಗ್ಗೆ ಯೋಚಿಸುತ್ತಿದ್ದರೆ, ನಿಮ್ಮ ಹೃದಯವು ಈ ಭೂಮಿಯ ಮೇಲಿದೆ. ಒಂದು ಅಂದರೆ ನಿಮ್ಮ ಗಂಟು ಇಲ್ಲೇ ಇದೆ ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಖಚಿತವಾಗಿ ಹೇಳಬಹುದು. ನಾವು ಈ ಆಜ್ಞೆಯನ್ನು ಪಾಲಿಸಿದ್ದೇವೆಯೇ ಎಂದು ತಿಳಿದುಕೊಳ್ಳುವ ಮಾರ್ಗವೆಂದರೆ ನಮ್ಮ ಹೃದಯ ಎಲ್ಲಿ ನೆಲೆಸಿದೆ ಎಂದು ದಿನದ ಮಧ್ಯದಲ್ಲಿ ನಾವು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವುದು. ನಮ್ಮ ಕೆಲಸದ ಸಮಯ, ನಾವು ಯಾವುದೋ ಚಿಕ್ಕ ಆರ್ಥಿಕ ನಷ್ಟಕ್ಕಾಗಿ ತುಂಬ ಬೇಸರಗೊಂಡ್ರೆ, ಯಾವುದೋ ಒಂದು ಆರ್ಥಿಕ ಲಾಭಕ್ಕಾಗಿ ಅತಿಯಾಗಿ ಸಂಭ್ರಮ ಪಟ್ಟರೆ, ಅದು ನಾವು ಈ ಭೂಮಿಯ ಮೇಲೆ ಗಂಟನ್ನು, ಗುಪ್ತ ನಿಧಿಯನ್ನು ಕೂಡಿಸಿಟ್ಟಿದ್ದೇವೆ ಎಂಬುದನ್ನು ಸೂಚಿಸ್ತದೆ. ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಂದು ಸತ್ಯವೇದ ಹೇಳ್ತದೆ. ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಅಂದರೆ ನಮ್ಮ ಸಂತೋಷ ಯೇಸು, ನಮ್ಮ ಆನಂದ ಯೇಸು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಇನ್ನೂ ಅನೇಕ ಗಮನಿಸುವುದಾದರೆ, ನಿನ್ನ ಸಂತೋಷವು ಇದರಿಂದ ಹೆಚ್ಚಾಗಿದೆಯೇ? ತಕ್ಷಣವೇ ಈ ಸ್ವಲ್ಪ ಹಣ ಸಿಕ್ಕಿದ್ರಿಂದ ಸಂತೋಷ ಹೆಚ್ಚಾಯಿತೆಂದು ನನಗೆ ಅರಿವಾಯಿತಾ? ನಾನು ಕರ್ತನ ಮುಂದೆ ಒಪ್ಪಿಕೊಂಡಿದ್ದೇನೆ. ಹಣದಲ್ಲಿ ನನ್ನ ಸಂತೋಷ ಇರಬಾರದು ಎಂಬುದಾಗಿ ನಾವು ನೋಡುತ್ತೇವಲ್ಲ, ಆದರೆ ಕರ್ತನೇ ಆಗಿರಬೇಕೆಂಬುದು ಗ್ರಹಿಸ್ತೇವಲ್ಲ. ಆದರೆ ಯಾಕೆ ಹೀಗಾಯಿತು? ಕರ್ತನಲ್ಲಿ ಯಾವಾಗಲೂ ಸಂತೋಷ ಮಾಡಿ. ನಿಮ್ಮಲ್ಲಿ ಆನಂದ ಕರ್ತನಲ್ಲಿರಲಿ. ಕರ್ತನಲ್ಲಿ ನಿಮ್ಮ ಆನಂದ ನೀವು ಹಣ ಗಳಿಸಿದಾಗಲೂ ಇರಲಿ, ಹಣ ಕಳೆದುಕೊಂಡಾಗಲೂ ಇರಲಿ. ಅಂದರೆ ಹೆಚ್ಚಾಗಲೂಬಾರದು, ಕುಗ್ಗಲೂಬಾರದು. ಇದು ಒಂದೇ ಸಮಾನವಾಗಿ ಇರಲಿ. ನೀವು ಹಣವನ್ನು ಕಳೆದುಕೊಂಡಿದ್ದರಿಂದ ನಿಮ್ಮ ಸಂತೋಷ ಕುಗ್ಗಿದ್ದರೆ, ನಿಮ್ಮ ಹೃದಯ ಹಣದಲ್ಲೇ ಇತ್ತೆಂದು ನೀವು ಖಚಿತವಾಗಿ ಹೇಳಬಹುದು. ನೀವು ಸ್ವಲ್ಪ ಹಣವನ್ನು ಪಡೆದಿದ್ದರೆ, ನಿಮ್ಮ ಸಂತೋಷ ಹೆಚ್ಚಿದ್ದರೆ, ನಿಮ್ಮ ಹೃದಯ ಹಣದಲ್ಲಿ ಇತ್ತೆಂದು ನೀವು ಅರಿತುಕೊಳ್ಳುವುದು ಬಹಳ ಮುಖ್ಯ ಆಗ್ತದೆ. ನೀವು ಕರ್ತನಲ್ಲಿ ಸಂತೋಷಿಸಿರಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡು ಸ್ವಾಮಿ, ಮನ್ನಿಸು ದೇವರೇ. ಅಪ್ಪ, ನಮ್ಮ ಸಂತೋಷ ನೀವಾಗಬೇಕು ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಯಾರ್ಯಾರು ಮಕ್ಕಳು ತುಂಬ ವೇದನೆಯಲ್ಲಿದ್ದಾರಪ್ಪ, ಮಕ್ಕಳು ಅವ್ರು ನೆನೆಸ್ತಾರೆ, ಒಂದು ಗರ್ಭಫಲವಿಲ್ಲವಲ್ಲ ಅಂತೇಳಿಯಪ್ಪ, ಆ ಮಕ್ಕಳಿಗೆ ಗರ್ಭಫಲ ಕೊಡಪ್ಪ, ಗರ್ಭಫಲ ಕೊಡು ಸ್ವಾಮಿ. ಪುತ್ರ ಪೌತ್ರ ಸಂತಾನವು ಯೆಹೋವನಿಂದ ಬಂದಂಥ ಸ್ವಾಸ್ಥ್ಯ ಅಂತ ಹೇಳಿದಂಥ ದೇವರೇ, ಮಕ್ಕಳನ್ನು ಆಶೀರ್ವದಿಸು, ಮಕ್ಕಳನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.
ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.